ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಗಳ ಮೇಲೆ ಬರ್ತಕ್ಕಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇವತ್ತು ಏನು ಬಹುಪದೋಕ್ತಿ ಒಳಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಬರ್ತಾವೆ ಮೊದಲು ನೋಡೋಣ. ನೋಡ್ರಿ, ಅಲ್ಫಾ ಮತ್ತು ಬೀಟಾಗಳು ax² + bx + c ಎಂಬ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದಾಗ ಇದುಗಳಾದ್ರೆ ಅವಾಗ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಏನಾಕೈತಿ -b/a. ಬಿ ಅನ್ನೋದು ಏನಿದು ಒಂದು ಎಕ್ಸ್ದ ಸಹಗುಣಕ, ಬಿ ಅನ್ನೋದು ಎಕ್ಸ್ದ ಸಹಗುಣಕ, ಎ ಅನ್ನೋದು x² ಸಹಗುಣಕ. ಅವಾಗ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಕೈತಿ -x ಸಹಗುಣಕ /x² ಸಹಗುಣಕ. ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಏನಾಕೈತಿ c/a. c/a ಅಂದ್ರೆ ಸ್ಥಿರಾಂಕ, ಸಿ ಅನ್ನೋದೊಂದು ಸ್ಥಿರಾಂಕ ಹೌದಿಲ್ರಿ, /x² ಸಹಗುಣಕ. If alpha and beta are the roots of the quadratic equation means of ax² + bx + c, ಹೌದಾ? then alpha plus beta is equal to -b/a is equal to coefficient of minus into coefficient of x divided by coefficient of x². alpha into beta is equal to c/a constant divided by coefficient of x². ಅಲ್ಫಾ ಬೀಟಾ ಈಗ ವರ್ಗ ಬಹುಪದೋಕ್ತಿ ಒಳಗೆ ಅಲ್ಫಾ ಬೀಟಾ ತೊಗೊಂಡ್ವಿ. ಒಂದು ಘನ ಬಹುಪದೋಕ್ತಿ, ಘನ ಅಂದ್ರೇನ್ರಿ ಘಾತ 3 ಹೊಂದಿದ್ದು, ಹೌದಾ? ಅಲ್ಫಾ ಬೀಟಾ ಮತ್ತು ಘಾಮಾಗಳು ax² + bx + cx + d ಎಂಬ ಒಂದು ಘನ ಬಹುಪದೋಕ್ತಿಗಳ ಶೂನ್ಯತೆಗಳಾದಾಗ ಅವಾಗ ಏನಾಕೈತಿ, ಅವಾಗ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಘಾಮಾ ಇಸ್ ಈಕ್ವಲ್ ಟು -b/a. -b ಅನ್ನೋದೇನು ನೋಡ್ರಿ, ಈ ಸಲ ಬಿ ಅನ್ನೋದು x² ಸಹಗುಣಕ, ಈ ಸಲ ಬಿ ಎದ್ರದ್ದು ಸಹಗುಣಕ ಐತಿ x² ಸಹಗುಣಕ ಡಿವೈಡೆಡ್ ಬೈ ಎ ಅನ್ನೋದು x³ ಸಹಗುಣಕ. ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಘಾಮಾ ಪ್ಲಸ್ ಘಾಮಾ ಇಂಟು ಅಲ್ಫಾ ಇಸ್ ಈಕ್ವಲ್ ಟು c/a. ಇಲ್ಲಿ ಸಿ ಅನ್ನೋದು ಎಕ್ಸ್ದ ಸಹಗುಣಕ, ಎಕ್ಸ್ದ ಸಹಗುಣಕ ಡಿವೈಡೆಡ್ ಬೈ x³ ಸಹಗುಣಕ, ಎ ಅನ್ನೋದು x³ ಸಹಗುಣಕ. ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು -d/a. ಡಿ ಅನ್ನೋದೊಂದು ಸ್ಥಿರಾಂಕ ಡಿವೈಡೆಡ್ ಬೈ ಡಿ ಅನ್ನೋದೊಂದು ಸ್ಥಿರಾಂಕ ಹೌದಿಲ್ರಿ, ಡಿವೈಡೆಡ್ ಬೈ x³, ಎ ಅನ್ನೋದು x³ ಸಹಗುಣಕ. If alpha, beta and gamma are the roots of the equation ax³ + bx² + cx + d is equal +d, then alpha plus beta plus gamma is equal to -b/a. b is the coefficient of x² minus coefficient of x² divided by coefficient of x³. alpha into beta plus beta into gamma plus gamma into alpha is equal to c/a. c means the coefficient of x divided by coefficient of a means coefficient of x³. alpha into beta into gamma is equal to -d/a is equal to constant term. d is a constant term divided by coefficient of x³. ಇದಿಷ್ಟು ನೆನ್ಪಿಟ್ರೆ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಮಾಡ್ಬೋದು. ಈಗ ಇದೇನು ನಾ ಹೇಳ್ಕೊಟ್ಟಿನಲ್ಲ ಇದ್ರ ಮೇಲೇನ ಇದನ್ನ ಉಪಯೋಗಿಸ್ಕೊಂಡು ಒಂದು ಕ್ವಶನ್ಸ್ ಕೇಳಾರಿ ನಿಮ್ಮ ಎಕ್ಸಾಮ್ನಾಗ. ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ ನೋಡ್ರಿ. p(x) is equal to x² + 7x + 10. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಮೊದಲದ ಶೂನ್ಯತೆಗಳನ್ನು ಕಂಡುಹಿಡಿಬೇಕು, ಕಂಡುಹಿಡಿದ ಆ ಶೂನ್ಯತೆಗಳು ಮತ್ತು ಅಲ್ಲಿರ್ತಕ್ಕಂತಹ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ನೋಡ್ರಿ, ಫೈಂಡ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ p of x is equal to x² + 7x + 10 and verify the relation between the zeros and the coefficients. relation between ಎದ್ರದ್ದು ಮಾಡಬೇಕು, ಜೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಏನು ರಿಲೇಷನ್ ಐತೆ ಅನ್ನೋದನ್ನು ವೆರಿಫೈ ಮಾಡಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ, ನಾವು ಫಸ್ಟ್ ಏನು ಕೊಟ್ಟಾರ ಕ್ವಶನ್ ಒಳಗೆ ಹಚ್ಕೋಬೇಕು, ಹೌದಾ? p of x is equal to x² + 7x + 10 ಹೌದಾ? ಈಗ ಇದನ್ನು p of x ಐತಲ್ಲ ಇದನ್ನು ಜೀರೋ ಫಾರ್ಮ್ದಾಗ ಹಚ್ಕೊಡೋಣ. x² + 7x + 10 is equal to 0, ಹೌದಾ? 0. ಈಗ ಇದು 10 ಐತಲ್ಲ ಇದನ್ನು ನಾವು 5 2 10
5 ಎರಡಲೇ 10, 5ಕ್ಕೆ 2 ಕೂಡಿಸಿದ್ರೆ ನಡಕಿನ ಸಂಖ್ಯೆ 7 ಬರಬೇಕು. ಹೌದಾ? ಈಗ ಇದನ್ನು ಹೆಂಗೆ ಹಚ್ಕೋಬೋದು ನಾವು? x² + 5x + 2x + 10. ಈ x² ಹೆಂಗೈತೆ ಹಂಗೆ ಇಟ್ಕೋಬೇಕು. ಈ 7x ಅಂದ್ರೆ 5x + 2x + 10 = 0. ಇವೆರಡು ಗುಂಪು ಮಾಡ್ಕೋಬೇಕು, ಇವೆರಡು ಗುಂಪು ಮಾಡಬೇಕು. ಇವೆರಡ್ರಾಗ ಏನು ಕಾಮನ್ ಐತ್ರಿ? x ಕಾಮನ್ ತೆಗೀರಿ. ಇಲ್ಲಿ x ಕಾಮನ್ ತೆಗೆದ್ರೆ x + 5 ಪ್ಲಸ್ ಇದ್ರಾಗ 2 ಕಾಮನ್ ತೆಗೀರಿ. x ಪ್ಲಸ್ 2 5 10 = 0. ಇಲ್ಲೂ x + 5, ಇಲ್ಲೂ x + 5, ಒಂದು x + 5 ಕಾಮನ್ ತಗೊಂಡ್ರೆ ಇಲ್ಲೇನು ಉಳಿತ್ರಿ? x ಉಳಿತು. ಇಲ್ಲಿ ಪ್ಲಸ್ 2 = 0. ಆವಾಗ ಒಮ್ಮೆ x + 5 = 0 ಅಥವಾ ಇನ್ನೊಂದು ಏನು ಬರ್ತೈತಿ? x + 2 = 0. x +5 ಈ ಕಡೆ ಬಂದ್ರೆ -5, x + 2 ಈ ಕಡೆ ಬಂದ್ರೆ -2. ಇವೇ ನೀವು ಶೂನ್ಯತೆಗಳು. ಇವೇನಿವು x -5 ಮತ್ತು x -2 ಅನ್ನೋದು ಇವು ನೀವು ಶೂನ್ಯತೆಗಳು. ನೋಡಿರಿ, p ಆಫ್ x x² + 7x + 10 ಈ ಇದ್ರದ್ದು p ಆಫ್ x x² + 7x + 10 ಈ ಇದ್ರದ್ದು x² p ಆಫ್ x x² + 7x + 10 ರ ಶೂನ್ಯತೆಗಳಾದಾಗ ಇವೇನಿವು x -5 ಮತ್ತು x -2 p ಆಫ್ x x² + 7x + 10 ರ ಶೂನ್ಯತೆಗಳಾಗಿರಲಿ. ಆವಾಗ ಶೂನ್ಯತೆಗಳ ಮೊತ್ತ ಏನಾಕೈತಿ? ಶೂನ್ಯತೆಗಳ ಮೊತ್ತ ಹೆಂಗೆ ಮಾಡಬೇಕು? -2 -5 -2 -5 -7. ಹೌದಾ? ಶೂನ್ಯತೆಗಳ ಮೊತ್ತ x ಇದನ್ನು ಇದು ಆಲ್ಫಾ ತೊಗೊಂಡ್ರೆ ಇದು ಬೀಟಾ ತೊಗೊಂಡ್ರೆ ಆಲ್ಫಾ + ಬೀಟಾ -5 -2 -7 ಬಂತ. ಹಾಗಂದ್ರೆ ಶೂನ್ಯತೆಗಳ ಮೊತ್ತ ಸೂತ್ರ ಏನು? -b / a. ಹೌದಿಲ್ಲ ರೀ? ಹಂಗಂದ್ರೆ -7 / ಏನಿತ್ತಿದೆ? -7 / 1. -7 ಅನ್ನೋದೇನಿದು? -7 ಅನ್ನೋದೇನಿದು? ಮೈನಸಕ್ಕೆ ಮೈನಸ್ ಇಡ್ರಿ. 7 ಅನ್ನೋದೇನಿದು? ಏನು ರೀ ಇದು? x ಸಹಗುಣಕ. ಡಿವೈಡೆಡ್ ಬೈ 1 ಅನ್ನೋದು x² ನೋಡಿ. x² ಬಾಜು ಏನಿಲ್ಲ ಅಂದ್ರೆ 1 ಇರ್ತೈತಲ್ಲ ರೀ? ಇದೇನು ಬಿಂತು? x² ಸಹಗುಣಕ. ನೋಡ್ರಿ, ಇದು ಒಂದೇದು. ಹೌದಾ? ಈಗ ಮತ್ತೇನು ಮಾಡೋದು? ಶೂನ್ಯತೆಗಳ ಗುಣಲಬ್ಧ ಮಾಡಿರಿ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ -2 × -5. -2 × -5 ಅಂದ್ರೆ 5 ಎರಡಲೇ 10. -× +10. ಇದರ ಕೆಳಗೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. 10 ಅನ್ನೋದೇನಿದು? ಒಂದು ಸ್ಥಿರಾಂಕ. ಹೌದ್ರಿ? 10 ಅನ್ನೋದೊಂದು ಸ್ಥಿರಾಂಕ ಡಿವೈಡೆಡ್ ಬೈ 1 ಅನ್ನೋದೇನಿದು? x² ಸಹಗುಣಕ. ನೋಡ್ರಿ, ಈ ರೀತಿ ಲೆಕ್ಕ ಮಾಡಬೇಕಿದು. ಇಷ್ಟು ಮಾಡಿದರೆ 2 ಮಾರ್ಕ್ಸಿನ ಕ್ವಶನ್. ಯಾವ ರೀತಿ ಮಾಡಬೇಕು ಅಂತ ಇನ್ನೊಮ್ಮೆ ಹೇಳಿ. ನೋಡಿರಿ, p ಆಫ್ x x² + 7x + 10 ಇದು ಅವ್ರು ಕೊಟ್ಟಿದ್ದು. ಈಗ ನಾವೇನು ಮಾಡ್ಕೋಬೇಕು? ಅದರದ್ದು ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ =0ದ್ರಾಗ ಬರ್ಕೋಬೇಕು. x² + 7x + 10 = 0. ಹೌದಾ? ಈಗ ಇದನ್ನು 10 5 ಎರಡಲೇ 10. ಹಂಗಂದ್ರೆ ಇವೆರಡು ಕೂಡಿಸಿದ್ರೆ ನಡಕಿನ ಸಂಖ್ಯೆ ಬರಬೇಕು. ಅಂಥದ್ದು ಯಾವ ಮಗ್ಗಿ ಒಳಗೆ 10 ಐತೆ ಅಂತ ನೋಡಿದ್ರೆ 5 ಎರಡಲೇ 10 ಬರ್ತೈತಿ. 5ಕ್ಕೆ 2 ಕೂಡಿಸಿದ್ರೆ ನಡಕಿನ ಸಂಖ್ಯೆ 7 ಬರ್ತೈತಿ. ಇವಾಗ ಈ 7x ಬದಲಾಗಿ ನಾವು ಇಲ್ಲೇನು ಬರ್ಕೋಬೇಕು? x² ಹೆಂಗೈತೆ ಹಂಗೆ ಬರ್ಕೊಂಡು 7x ಇದ್ದಲ್ಲೇ 5x + 2x + 10 = 0. ಇವೆರಡು ಅಂತ ಎರಡು ಗುಂಪು ಮಾಡಿಕೊಂಡು ಇದ್ರೊಳಗೆ ಏನು ಕಾಮನ್ ಬರ್ತೈತಲ್ಲ ಅದನ್ನು ತಗೋಬೇಕು. x ಕಾಮನ್ ತೆಗೆದ್ರೆ x + 5, ಇಲ್ಲಿ x ಕಾಮನ್ ತೆಗೆದ್ರೆ ಇಲ್ಲಿ 2x ಐತಿ, ಇನ್ನೊಂದು x ಉಳಿತು. ಪ್ಲಸ್ಗೆ ಪ್ಲಸ್ ಬರೀರಿ. ಎಕ್ಸನ್ನು ಹೊರಗೆ ತೆಗ್ದೇವಂದ್ರೆ ಇಲ್ಲಿ ಉಳಿದಿದ್ದು ಬರೀ 5. ಇಲ್ಲಿ ಪ್ಲಸ್ ಐತಿ, ಅದಕ್ಕೆ ಪ್ಲಸ್ ಬರ್ಕೋರಿ. ಇವೆರಡುದ್ರಾಗ ಏನು ಕಾಮನ್ ಐತಿ? 2 ಕಾಮನ್ ಐತಿ. 2 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? x. ಇಲ್ಲಿ ನೋಡ್ರಿ, 2 ಅಂತೂ ಹೊರಗೆ ತೆಗೆದುಬಿಟ್ರೆ ಉಳಿದಿದ್ದೇನೆ ಇಲ್ಲಿ x ಪ್ಲಸ್ 2 ಎಷ್ಟಲೇ 10 ಅನ್ನೋದು ಇಲ್ಲಿ ಬರಬೇಕು. 2 5 10 = 0. ಇವೆರಡುದ್ರಾಗ ಏನು ಕಾಮನ್ ಐತಪ್ಪ ಅಂತ ನೋಡಬೇಕು. ಇಲ್ಲಿ x + 5, ಇಲ್ಲಿ x + 5 ಐತಂದ್ರೆ x + 5ನ ಹೊರಗೆ ತಗೋಬೇಕು. ಹೊರಗೆ ತಗೊಂಡ್ಕೊಳ್ಳಿ. ಇಲ್ಲಿ ಉಳಿದಿದ್ದೇನು? x ಪ್ಲಸ್ ಇಲ್ಲಿ ಉಳಿದಿದ್ದೇನು? 2. x + 5 × x + 2 = 0. ಇವಾಗ x + 5 = 0 ಮತ್ತು ಇನ್ನೊಂದು ಏನಾಗೈತಿ? x + 2 = 0. x ಈ +5 ಈ ಕಡೆ ಬಂದ್ರೆ -5 ಆಕೈತಿ. ಮತ್ತು x ಮೈನಸ್ ಈ +2 ಈ ಕಡೆ ಬಂದ್ರೆ -2. ಇವೆರಡೂ ಏನಾದ್ವಿಗೂ ಈ ಕೊಟ್ಟಂಥ ಸಮೀಕರಣದ
ಇವೇನಿವು ಅದರದ ಶೂನ್ಯತೆಗಳದು. ಹೌದಾ? ಹಂಗಂದ್ರೆ ಎಕ್ಸ್ = -5 ಮತ್ತು ಎಕ್ಸ್ = -2 ಪಿ ಆಫ್ ಎಕ್ಸ್ = x² + 7x + 10 ಶೂನ್ಯತೆಗಳಾದಾಗ ಶೂನ್ಯತೆಗಳ ಮೊತ್ತ ಏನಕ್ಕೈತಿ? ಶೂನ್ಯತೆಗಳ ಮೊತ್ತ ಏನಕ್ಕೈತಿ? ಮೊತ್ತ ಅಂದರೆ ಏನು? ಆಲ್ಫಾ ಪ್ಲಸ್ ಬೀಟಾ. ಇಲ್ಲಿ ಆಲ್ಫಾ ಅಂದ್ರೆ -5, ಬೀಟಾ ಅಂದ್ರೆ -2. ಇಲ್ಲೇನು ಬಂತು? -2 -5 ಮಾಡಿದ್ರೆ -7 ಬಂತು. -7 ಕೆಳಗೆ ಏನೂ ಇಲ್ಲಂದ್ರೂ 1 ಇರ್ತೈತಲ್ಲ, -7 / 1. ಹಾಗಂದ್ರೆ ಮೈನಸ್ಗೆ ಮೈನಸ್ ಹಂಗೆ ಇಟ್ಕೋರಿ. 7 ಅನ್ನೋದೇನಿದು? 7 ಅನ್ನೋದೇನಿದು? 7 ಅನ್ನೋದು ಎಕ್ಸ್ದ ಸಹಗುಣಕ / x² ಅನ್ನೋದೇನಿದು? 1 ಅನ್ನೋದೇನಿದು? x² ಸಹಗುಣಕ. ನೆಕ್ಸ್ಟ್ ಏನು ಮಾಡಬೇಕು? ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನು? ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂದ್ರೆ -2 ಇಂಟು ಬೀಟಾ ಅಂದ್ರೆ -5. ಆಲ್ಫಾ ಇಂಟು ಬೀಟಾ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ 5 2 ಎಷ್ಟು ಬಂತು? 10 ಬಂತು. ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. 10 ಕೆಳಗೆ ಏನೂ ಇಲ್ಲ ಅಂದ್ರೂ 1 ಇರ್ತೈತಲ್ಲ, ಅದಕ್ಕೆ ನಾವು 1 ಹಚ್ಕೋಬೇಕು. ಈ 10 ಅನ್ನೋದು ಏನಿದೆ ನೋಡ್ರಿ, ಇಲ್ಲೇ ಸ್ಥಿರಾಂಕ ಐತಿ. ಇದು 1 ಅನ್ನೋದೇನಿದೆ? x² ಸಹಗುಣಕ. ಈಗಿದು ಸಹಗುಣಕ ಮತ್ತು ಶೂನ್ಯತೆಗಳು, ಇವುಗಳು ಶೂನ್ಯತೆಗಳು, ಇವುಗಳೇನಿವು? ಸಹಗುಣಕಗಳು. ಸಹಗುಣಕ ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧ ಏನೈತೆ ಅನ್ನೋದನ್ನು ತಾಳೆ ನೋಡಿದ್ವಿ ನಾವು. ಈ ರೀತಿ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸಿನ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇದು. ತಿಳಿತಾ ಇದೆ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೆ ಯಾವ ರೀತಿ ಕೇಳ್ತಾರ ಬಹುಪದೋಕ್ತಿಗಳೊಳಗೆ. ಇದು ಈಸಿ ರೀ, ಇದು 1 ಮಾರ್ಕ್ಸಿನ ಕ್ವಶನ್. ಪಿ ಆಫ್ ಎಕ್ಸ್ = ವೆರಿ ಇಂಪಾರ್ಟೆಂಟ್. ಆದರೆ ನಿಮ್ದು ಈಗ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಾರಲ್ಲ, ಅದ್ರೊಳಗೂ ಇದು ಕ್ವಶನ್ ಕೇಳಾರ. ಪಿ ಆಫ್ ಎಕ್ಸ್ = 3x³ - 8x² + 6x - 3 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ. ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ = 3x³ - 8x² + 6x - 3 ಈಸ್. ಅದರದ್ದು ಮಹತ್ತಮ ಘಾತ ನೋಡ್ರಿ. ಒಂದು ಕ್ಲೂ ಅಂದ್ರೆ ಮಹತ್ತಮ ಘಾತ ಅಂದ್ರೆ ಈ ಎಕ್ಸ್ ಏನು ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಯಾವ ದೊಡ್ಡ ಘಾತ ಇರ್ತೈತಲ್ಲ, ಯಾವುದ್ರ ದೊಡ್ಡ ಘಾತ ಏನಿರ್ತೈತಲ್ಲ ಅದನ್ನ ಬರೆದು ಬಿಡಬೇಕು. ಇಲ್ಲೇನೈತ್ರಿ, ಇಲ್ಲಿ ದೊಡ್ಡ ಘಾತ ಯಾವುದೈತಿ? ಇಲ್ಲಿ ಎಕ್ಸ್ದ ಘಾತ 1 ಐತಿ, ಇಲ್ಲಿ ಎಕ್ಸ್ದ 2 ಐತಿ, ಎಕ್ಸ್ದ ಘಾತ 3 ಐತಿ. ಮಹತ್ತಮ ಅಂದ್ರೆ ದೊಡ್ಡದು ಯಾವುದೈತ್ರಿ? ಇಲ್ಲೇ 3. ಅದಕ್ಕೆ ಮಹತ್ತಮ ಘಾತ ಎಷ್ಟಿದು? 3. ಇಷ್ಟು ಈಸಿ ನೋಡ್ರಿ ಇದು ಕ್ವಶನ್. 1 ಮಾರ್ಕ್ಸಿನ ಕ್ವಶನ್ ಬಿಟ್ಟು ಬರಬೇಡ್ರಿ ಯಾರು. ನೆಕ್ಸ್ಟ್ ನೋಡ್ರಿ, ಅದು ಪಿ ಆಫ್ ಎಕ್ಸ್ = x² - 5x + 6 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕು ನೋಡ್ರಿ. ಆಗಲೇ ನಾ ಹೇಳ್ಕೊಟ್ಟಿದ್ನಲ್ಲ, ಶೂನ್ಯತೆಗಳ ಮೊತ್ತ. ಫೈಂಡ್ ದ ಸಮ್ ಆಫ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ = x² - 5x + 6 ಬಹುಪದೋಕ್ತಿಗಳ ಮೊತ್ತ ಅಂದ್ರೆ ಸಮ್ ಆಫ್ ದ ಜೀರೋಸ್ ಮಾಡಬೇಕು. ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ಏನು ಹೇಳ್ಕೊಟ್ಟೇನಿ ನಾನು ನಿಮ್ಗೆ? ಆಲ್ಫಾ ಪ್ಲಸ್ ಬೀಟಾ = ಏನ್ರಿ? -b / a. ಹೌದಾ? ಇಲ್ಲಿ ನೋಡ್ರಿ, x² - 5x + 6 ಕೊಟ್ಟಾರ ಪಿ ಆಫ್ ಎಕ್ಸ್ ಅಂದ್ರೆ. ಈಗ ಇಲ್ಲಿ ಇದು ax² + bx + c = 0 ತೊಗೊಂಡ್ರೆ ax² ನೋಡ್ರಿ, ax² + bx + c. ಹೌದಾ? ಎ ಅಂದ್ರೆ ಏನು? ಎಷ್ಟು ಇಲ್ಲಿ ಎ ಅಂದ್ರೆ ಎಷ್ಟು ಐತ್ರಿ? ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತೈತಿ. ಎ ಅಂದ್ರೆ 1, ಬಿ ಅಂದ್ರೆ ನೋಡ್ರಿ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಅಂದ್ರೆ ಬಿ ಬಾಜು ಯಾವ ಚಿಹ್ನೆ ಇರ್ತಲ್ಲ ಅದನ್ನ ಬರ್ಕೋಬೇಕು. b = -5, c = 6. ಹೌದಾ? -b / a ಮಾಡಬೇಕಾ? ಈಗ ಮೈನಸ್ ಚಿಹ್ನೆ ಇಲ್ಲಿ ಐತಾ ಮೊದಲಿದು. ಈಗ ಬಿ ಬೆಲೆ ಎಷ್ಟೈತಿ? -5. ಅದಕ್ಕೆ -5 ಭಾಗಲೆ ಎ ಅಂದ್ರೆ ಎಷ್ಟೈತಿ? 1. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಕೆಳಗೆ ಭಾಗಲೆ 1 ಬಂದ್ರೆ ಅದನ್ನ ಬಿಟ್ಬಿಡೋದು. 5 ಅನ್ನೋದಿದೆ ಆನ್ಸರ್. ಇಷ್ಟು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸಿಂದ ಇಷ್ಟು ಈಸಿ ಕ್ವಶನ್ಸ್ ಅದ. ನಿಮ್ಗೆ ಯಾರೂ ಬಿಟ್ಟು ಬರ್ಲಿಕ್ಕಂತೂ ಹೋಗಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಪಿ ಆಫ್ ಎಕ್ಸ್ = 3x³ - x⁴ + 2x² + 5x + 2 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿಯನ್ನು ಬರೆಯಿರಿ. ರೈಟ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ = 3x³ - x⁴ + 2x² + 5x + 2. ನೋಡ್ರಿ, ಇದರ ಆನ್ಸರ್ ಯಾರು ಹೇಳ್ತೀರಿ? ಈಗ ಹೇಳ್ಕೊಟ್ಟೇನಿ ನಾನು ನಿಮ್ಗೆ. ಹೌದಾ? ಮಹತ್ತಮ ಘಾತ ಬರೀರಿ ಅಂತ ಹೇಳಿದ್ದೆ. ಹಾಗಂದ್ರೆ ಇದ್ರದ್ದು ಯಾರು ಹೇಳ್ತೀರಿ? ಮೊದಲು ಕೊಟ್ಟಾರಂಥೇಳಿ x³ ಕೊಟ್ಟಾರಂಥೇಳಿ ಎಕ್ಸ್ದ ಘಾತ 3 ಕೊಟ್ಟಾರಂಥೇಳಿ ಮಹತ್ತಮ ಘಾತ 3 ಬರಿಬೇಡ್ರಿ. ನೋಡ್ರಿ, ಎಲ್ಲ ಇದು ಪೂರಾ ನೋಡ್ಬೇಕು. ಇದ್ರೊಳಗೆ ಎಕ್ಸ್ದ ಮೇಲೆ ಯಾವ ದೊಡ್ಡ ಸಂಖ್ಯೆ ಇರ್ತದಲ್ಲ ಅದನ್ನು ಬರೆದು ಬಿಡ್ಬೇಕು ನೋಡ್ರಿ. ಇಷ್ಟು ಈಸಿ ಕ್ಲೂ ಇದೆ ನಿಮ್ಗೆ. ಎಕ್ಸ್ದ ಮೇಲೆ ನೋಡ್ರಿ, ಇಲ್ಲಿ ಎಕ್ಸ್ದ ಮೇಲೆ ಏನೈತಿ? 1, ಎಕ್ಸ್ದ ಮೇಲೆ 2 ಐತಿ, ಎಕ್ಸ್ದ ಮೇಲೆ 4 ಐತಿ, ಎಕ್ಸ್ದ ಮೇಲೆ 3 ಐತಿ. ಎಕ್ಸ್ದ ಮೇಲೆ 4 ಇರೋದ ಏನಿದೆ ಆನ್ಸರ್. ಹಂಗಂದ್ರೆ ಮಹತ್ತಮ ಘಾತ ಬರೀ ನೀವು 4 ಬರೆದ್ರೆ ಸಾಕು, ನಿಮ್ಗೆ 1 ಮಾರ್ಕ್ಸ್ ನೋಡ್ರಿ. ಯಾವಾಗೂ ನೋಡ್ಬೇಕು, ಯಾವುದರ ಘಾತ ದೊಡ್ಡದು ಇರ್ತೈತಲ್ಲ ಅದನ್ನು ಬರಿಬೇಕು. ಮಹತ್ತಮ ಅಂದ್ರೆ ದೊಡ್ಡದು ಘಾತ ಅಥವಾ ಡಿಗ್ರಿ. ಯಾವ ಡಿಗ್ರಿ ದೊಡ್ಡದೈತಿ ಅಂದ್ರೆ
ಯಾವುದು ಎಕ್ಸ್ದ ಮೇಲೆ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದನ್ನು ಬರಿಬೇಕು. ಇಲ್ಲಿ 3 ಕೊಟ್ಟಾರ, ಮೊದಲು 3 ಕೊಟ್ಟಾರ, ತಡಿ ಎಕ್ಸ್ದ ಮೇಲೆ 3 ಕೊಟ್ಟಾರ ಅಂತ ಗಡಿಬಿಡಿ ಒಳಗೆ 3 ಕೊಟ್ಟಾರಂತ ಮಹತ್ಮ ಘಾತ 3 ಬರಬೇಡ್ರಿ. ಎಕ್ಸ್ ಎಲ್ಲ ಎಕ್ಸನ್ನ ನೋಡ್ರಿ, ಅದು ಯಾವುದರ ಮೇಲೆ ದೊಡ್ಡದು ಘಾತ ದೊಡ್ಡ ಸಂಖ್ಯೆ ಇರ್ತೈತಲ್ಲ ಅದನ್ನ ಬರೆದು ಬಿಡಬೇಕು. ತಿಳಿತಾ? ಇದು ಎಲ್ಲರಿಗೂ ಇದ್ದೀರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.